ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಕೂಡ ಪಡ್ಕೊತಾ ಇದ್ದಾರೆ. ಸೊ ನಮ್ಮ ಒಂದಷ್ಟು ವಿದ್ಯಾರ್ಥಿಗಳಿಗೆ ಆರ್ಡರ್ ಕಾಪಿಯನ್ನು ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತಾ ಇಲ್ಲ ಮತ್ತು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ನಾವು ಫೀಸನ್ನು ಪೇಮೆಂಟ್ ಮಾಡಿದ್ದೀವಿ, ಆದರೂ ಕೂಡ ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಅದೊಂದು ಸಣ್ಣ ಪುಟ್ಟ ಇಶ್ಯೂಗಳು ಕೂಡ ಇದ್ದಾವೆ. ಅದು ನಾಳೆಗೆ ನಿಮ್ಮ ಮಧ್ಯಾಹ್ನ ತನಕ ಕೂಡ ಕ್ಲಿಯರ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಇಲ್ಲಿ ಇನ್ನೂ ಸ್ವಲ್ಪ ತುಂಬ ಕಡಿಮೆ ಅಭ್ಯರ್ಥಿಗಳು ಇರುವಂಥದ್ದು. ನಮ್ಮ ಒಂದು ಬ್ಯಾಂಕಲ್ಲಿ ಹೋಗಿ ನಾವು ನಮ್ಮ ಬ್ಯಾಂಕಲ್ಲೇ ತುಂಬಬೇಕಾ ಅಥವಾ ಬೇರೆ ಬ್ಯಾಂಕಲ್ಲಿ ತುಂಬಬೇಕಾ ಅನ್ನೋದು ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಇದವರು ಒಂದು ಟ್ವಿಟರ್ ಮುಖಾಂತರ ತಮ್ಮ ಒಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಯಾವೆಲ್ಲ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಹೋಗಿ ಬ್ಯಾಂಕಲ್ಲಿ ಹೋಗಿ ಪೇಮೆಂಟನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಕೆಇ ಒಂದು ಟ್ವಿಟರ್ ಹ್ಯಾಂಡಲ್ ಮುಖಾಂತರ UG ನೀಟ್ ಅಭ್ಯರ್ಥಿಗಳಿಗೆ ಸೀಟು ಪಡೆದ ಕೆಲವು ಅಭ್ಯರ್ಥಿಗಳು ಯೂನಿಯನ್ ಬ್ಯಾಂಕಿನ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸದೇ ಇದ್ದರೆ ಅಂಥವರು ಅದೇ ಬ್ಯಾಂಕಿನಲ್ಲಿ ಹಣ ಕಟ್ಟಬಹುದು. ಅಂದರೆ ಇನ್ನೂವರೆಗೆ ನೀವು ಶುಲ್ಕ ಪಾವತಿ ಮಾಡಿಲ್ಲ ಅಂತಂದರೆ ನೀವು ಅದೇ ಏನು ಒಂದು ಯೂನಿಯನ್ ಬ್ಯಾಂಕಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಅದೇ ಬ್ಯಾಂಕಲ್ಲಿ ಹೋಗಿ ನೀವು ದುಡ್ಡನ್ನು ಕಟ್ಟಬಹುದು. ಇತರ ಬ್ಯಾಂಕ್ಗಳ ಚಲನ್ ಡೌನ್ಲೋಡ್ ಮಾಡಿಯೂ ಪಾವತಿಸಬಹುದು. ಇದು ಇಲ್ಲಪ್ಪ ನಿಮಗೆ ಯೂನಿಯನ್ ಬ್ಯಾಂಕಲ್ಲಿ ಆಗಲಿಲ್ಲ ಅಂದರೂ ಕೂಡ ನೀವು ಬೇರೆ ಬ್ಯಾಂಕಿನ ಚಲನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಲ್ಲಿಯೂ ಕೂಡ ನೀವು ಏನು ಮಾಡೋದು, ಪಾವತಿಯನ್ನು ಮಾಡ್ಬೋದು. ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅಂಥವರಿಗೆಲ್ಲರಿಗೂ ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತದೆ. ಗೊಂದಲ ಬೇಡ. ಸೊ ನೀವೆಲ್ಲ ಏನು ಮಾಡ್ಬೋದು ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಹೋಗಿ ಬೇರೆ ಬೇರೆ ಪಾವತಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಪಾವತಿಯನ್ನು ಮಾಡ್ಬೋದು. ಯೂನಿಯನ್ ಬ್ಯಾಂಕಿಗೆ ಚಲನ ಮಾಡ್ಕೋಬೇಕಂತ ಏನು ರೂಲ್ಸ್ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಕೆಇದವರು ಕೊಟ್ಟಿದ್ದಾರೆ. ಇದು UG ನೀಟ್ಗೆ ಸಂಬಂಧಿಸಿದಂಥ ಒಂದು ಸ್ಪಷ್ಟವಾದಂಥ ಕೆಇದವರು ಕೊಟ್ಟಿರುವಂಥ ಟ್ವಿಟರ್ ಹ್ಯಾಂಡಲ್ ಮುಖಾಂತರ. ಬಟ್ ಈಗಾಗಲೇ ನಮ್ಮ CET ಅಂದರೆ BSc ನರ್ಸಿಂಗ್ ಅಭ್ಯರ್ಥಿಗಳು ಈಗಾಗಲೇ ಎಲ್ಲರೂ ಕೂಡ ಏನು ಸಕ್ಸಸ್ಫುಲ್ಲಾಗಿ ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ. ಪೇಮೆಂಟನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಅಪ್ಡೇಟ್ ಆಗಿಲ್ಲ, ಪೇಮೆಂಟು ಪೆಂಡಿಂಗ್ ಇದ್ದಾವೆ. ಅದು ಸ್ವಲ್ಪ ತಡವಾಗಿ ಅಪ್ಡೇಟ್ ಆದರೂ ಕೂಡ ನಿಮ್ಗೆ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅಡ್ಮಿಷನ್ಗೆ ಹೋಗ್ಬೋದು. ನೆನಪಿರಲಿ, 4ನೇ ತಾರೀಕಿಗೆ ಚಾಯ್ಸ್ ಎಂಟ್ರಿ ಕೊನೆ ದಿನಾಂಕ ಇದೆ, 5ನೇ ತಾರೀಕಿಗೆ ಅಡ್ಮಿಷನ್ಸ್ ಕೊನೆ ದಿನಾಂಕ ಇರುತ್ತೆ.